ಹಾಯ್ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಮೊಸಪ್ಪು. ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾರ್ ಆಲ್ ನೋಟಿಫಿಕೇಷನ್. ಈಗ ಮೊಸಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನು ನಾವು ಚಪಾತಿ ಜೊತೆಗೆ ಅಥವಾ ಪೂರಿ ಜೊತೆಗೂ ನಾವೇನು ಮಾಡ್ಬೋದು, ಇದನ್ನ ತಿನ್ಬೋದು. ಒಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ಬೇಳೆ ಹಾಕಿ, ಅದಕ್ಕೆ ಸಣ್ಣ ಸಣ್ಣಾಗಿ ಹಚ್ಚಿರುವಂಥ ಟೊಮ್ಯಾಟೊಗಳನ್ನು ಈ ರೀತಿಯಾಗಿ ಹಾಕಬೇಕು. ಇದಕ್ಕೆ ಒಂದು 4 ಹೆಸರು ಬೆಳ್ಳುಳ್ಳಿ, ಶುಂಠಿ ಹಾಕಬೇಕು. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು, 4 ಪೀಸ್ ಆಗುವಷ್ಟು ಅಥವಾ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಎಲ್ಲ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪು. ಯಾವ್ಯಾವ ಸೊಪ್ಪು ಅಂತ ಹೇಳಿದ್ರೆ ಸಬ್ಬಕ್ಕಿ, ದಂಟು, ಮೆಂತ್ಯ ಮತ್ತು ಪಾಲಕ್ನ ಹಾಕಿದ್ದೀವಿ. ನಾವು ಇದಕ್ಕೆ 4 ಥರದ್ದು ಹಾಕಿದ್ದೀವಿ ಸೊಪ್ಪನ್ನ. ನೀವು ಬೇಕಂದರೆ ಇನ್ನೊಂದೆರಡು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಅದಕ್ಕೆ ಸ್ವಲ್ಪ ನಾವು ಅರಿಶಿನ ಹಾಕಿ 2-3 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 3-4 ವಿಷಲ್ಲು ಕೂಗಿಸಿ, ಅದಾದಮೇಲೆ ಇದನ್ನ ಆಚೆ ತೆಗೆದು ಆರಿಸ್ಬಿಟ್ಟು ಸೋದಿಸಿ ನಾವೇನು ಮಾಡಬೇಕು, ಇದನ್ನು ಮಿಕ್ಸಿಗೆ ಹಾಕಬೇಕು. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಒಂದು ಒಗ್ಗರಣೆ ಕೊಡಬೇಕು. ಇದು ಯಾವ ಥರ ಅಂತ ಹೇಳಿದ್ರೆ, ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವು, ಹಿಂಗೆ ಹಾಕಿಬಿಟ್ಟು ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮೊಸಪ್ಪನ್ನ ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ನಾವೇನು ಮಾಡಬೇಕು, ಇದಕ್ಕೆ ನೀರು ಬೇಕಂತ ಹೇಳಿದ್ರೆ ನೀರನ್ನು ನಾವು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನಾವೇನು ಮಾಡಬೇಕು, ಉಪ್ಪು ಹಾಕಬೇಕು, ಕುದಿಸ್ಬೇಕು. ಕುದಿಸಾದ್ಮೇಲೆ ಇದು ರೆಡಿ ಆಗಿರುತ್ತೆ. ನೀವು ಬೇಕಂದರೆ ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ಸರ್ವ್ ಮಾಡಿಕೊಂಡು ತಿನ್ಬೋದು. ಈ ರೀತಿಯಾಗಿ ಈಸಿ ರೆಸಿಪಿ ಬೇಕಂತ ಹೇಳಿದ್ರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾರ್ ಆಲ್ ನೋಟಿಫಿಕೇಷನ್. ಥ್ಯಾಂಕ್ ಯು.